ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 48. ಶಾಂಭವಿ ಗಾನವಿಗೆ ಮತ್ತೆ ಅಜಯ್ನಿಂದ ಒಂದು ಶಾಕ್ ಕೊಡಿಸಬೇಕೆಂಬ ಉದ್ದೇಶದಿಂದ ಗಾನವಿ ಕೂಡ ಫಂಕ್ಷನ್ಗೆ ಬರುತ್ತಾಳೆ ಬಿಡಿ. ಅವಳು ನಮ್ಮ ಮನೆ ಸೊಸೆ ಅಲ್ವಾ, ಅವಳು ಬರದೇ ಇರುತ್ತಾಳಾ ಎಂದು ಮೊದಲ ಬಾರಿಗೆ ಗಾನವಿಯ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡುತ್ತಿದ್ದರೆ ಕೃಷ್ಣ ಆಶ್ಚರ್ಯದಿಂದ ಶಾಂಭವಿಯತ್ತ ನೋಡುತ್ತಾರೆ. ಗಂಡನ ನೋಟ ಅನುಮಾನದಿಂದ ತನ್ನ ಕಡೆಗೆ ಇರುವುದನ್ನು ಕಂಡು, ನಾನು ನೀವು ಅಂದುಕೊಂಡಷ್ಟು ಕಲ್ಲಿನ ಮನಸ್ಸಿನವಳೇನಲ್ಲ, ಆದರೆ ಆದಿಗೆ ಕಾವ್ಯಾಳನ್ನ ಕೊಟ್ಟು ಮದುವೆ ಮಾಡಬೇಕೆಂದು ಸಣ್ಣವಳಾಗಿದ್ದಾಗಿನಿಂದಲೂ ಅಂದುಕೊಂಡಿದ್ದೆ. ಅನ್ಕೋತಿದ್ದಾಗೆ ಆದಿಗೆ ಗಾನವಿಯನ್ನು ಕೊಟ್ಟು ಮದುವೆ ಮಾಡಿದ್ದರಿಂದ ಮೊದಲು ತುಂಬ ಬೇಸರಪಟ್ಟೆ. ಆದರೆ ವಿಧಿಯ ಬರಹವನ್ನು ಯಾರು ತಾನೇ ತಪ್ಪಿಸಲು ಸಾಧ್ಯ ಎಂದು ಮೆಲ್ಲಗೆ ಅರ್ಥ ಮಾಡಿಕೊಂಡೆ. ಅದಕ್ಕೆ ಗಾನವಿ ನನ್ನ ಸೊಸೆ ಎಂದು ನಾನು ಯಾವತ್ತೋ ನನ್ನ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡಿದ್ದೇನೆ. ಹಾಗಾಗಿ ಈಗೀಗ ಗಾನವಿಯನ್ನು ಒಪ್ಪಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಅದಕ್ಕೆ ನಾನೇನೋ ಅವಳ ವಿರುದ್ಧ ಯೋಚಿಸುತ್ತಿದ್ದೇನೆ ಎಂಬಂತೆ ನನ್ನತ್ತ ಅನುಮಾನದಿಂದ ನೋಡಬೇಡಿ ಎಂದು ಬೇಸರ ನಡೆಸುತ್ತಾ ಕೃಷ್ಣ ಕಡೆ ನೋಡುತ್ತಿದ್ದರೆ, ಹೆಂಡತಿಯಲ್ಲಿ ಬಂದಿರುವ ಈ ಬದಲಾವಣೆ ನಿಜವೇನಾ? ಅವಳನ್ನು ಅನಾವಶ್ಯಕವಾಗಿ ಅನುಮಾನಿಸುತ್ತಿದ್ದೇನಾ ಎಂದು ಕೃಷ್ಣ ಮತ್ತೆ ಸಹಜ ಸ್ಥಿತಿಗೆ ಮರಳಿದರೆ, ಅರುಂಧತಿ ಅವರಿಗೆ ಮಾತ್ರ ಶಾಂಭವಿಯ ನಡವಳಿಕೆಯ ಮೇಲೆ ಅನುಮಾನವಿದ್ದೇ ಇರುತ್ತದೆ. ಇವಳು ಗಾನವಿಯೊಂದಿಗೆ ಇಷ್ಟು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾಳೆ ಎಂದರೆ ಗಾನವಿಗೆ ಏನೋ ಮಾಡಲು ನೋಡುತ್ತಿದ್ದಾಳೆ ಎಂಬ ಅನುಮಾನ ಅರುಂಧತಿಯವರಿಗೆ ಬರುತ್ತದೆ. ಅದಕ್ಕೆ ಕಲ್ಪಾಳೊಂದಿಗೆ, ಕಲ್ಪ, ನಿನ್ನ ಅತ್ತಿಗೆಗೆ ಇಂತಹದೆಲ್ಲ ಅಭ್ಯಾಸವಿಲ್ಲ. ಒಂದು ವೇಳೆ ಗಾನವಿಯನ್ನು ಪಾರ್ಟಿಗೆ ಕರೆದುಕೊಂಡು ಹೋದರೂ ಅವಳನ್ನು ಒಂದು ಕ್ಷಣವೂ ಬಿಟ್ಟಿರಬೇಡ. ಯಾವಾಗಲೂ ಅವಳ ಪಕ್ಕದಲ್ಲೇ ಜೊತೆಯಾಗಿರು ಎಂದು ಮತ್ತೆ ಮತ್ತೆ ಹೇಳುತ್ತಾರೆ ಅರುಂಧತಿ ಅವರು. ಅಯ್ಯೋ ಗ್ರಾನಿ, ನೀನು ಅಷ್ಟು ಹೇಳಬೇಕಾ? ಅತ್ತಿಗೆಯನ್ನು ನಾನು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತೇನೆ. ನೀನು ಅವಳ ಬಗ್ಗೆ ಚಿಂತೆ ಮಾಡಬೇಡ. ಅತ್ತಿಗೆಯ ವಿಷಯ ನನಗೆ ಬಿಟ್ಟು ಬಿಡು ಎಂದು ಸಂತೋಷದಿಂದ ಹೇಳುತ್ತಿದ್ದರೆ, ಅರುಂಧತಿ ಅವರಿಗೆ ಕಲ್ಪಾಳ ನಡವಳಿಕೆ ತಿಳಿದಿರುವುದರಿಂದ ಸ್ವಲ್ಪ ನಿಶ್ಚಿಂತೆಯಿಂದ ಇರುತ್ತಾರೆ. ಅಂದು ರಾತ್ರಿ ಆದಿ ಬಂದು ಡಿನ್ನರ್ ಮಾಡಿ ಮೇಲಕ್ಕೆ ಹೋದ ನಂತರ ಗಾನವಿಯೊಂದಿಗೆ ಪಾರ್ಟಿಯ ಬಗ್ಗೆ ಹೇಳುತ್ತಾನೆ. ಸ್ವಲ್ಪ ಮುಂಚೆ ಮಾವನವರು ಹೇಳಿದರೆಂದು ಎನ್ನುತ್ತಾಳೆ ಗಾನವಿ. ನೀನು ಕೂಡ ಬರಬೇಕು ಅನ್ನುತ್ತಾನೆ. ನಾನಾ ಎನ್ನುತ್ತಾ, ಪಾರ್ಟಿ ಅಂದರೆ ಅಲ್ಲಿಗೆ ಎಲ್ಲ ರೀತಿಯ ಜನ ಬರುತ್ತಾರೆ ಎಂದು, ತನಗೆ ಅಂತಹ ಪಾರ್ಟಿಗಳು ಇದುವರೆಗೂ ಅಭ್ಯಾಸವಿಲ್ಲದ ಕಾರಣ ನಾನು ಬರುವುದಿಲ್ಲ ರೀ ಎಂದು ಮೆಲ್ಲನೆ ಅನ್ನುತ್ತಾಳೆ ಗಾನವಿ. ಯಾಕೆ ಅಂದಾಗ, ನನಗೆ ಇಂತಹದ್ದೆಲ್ಲ ಅಭ್ಯಾಸವಿಲ್ಲ ರೀ ಅನ್ನುತ್ತಾಳೆ. ಇದುವರೆಗೆ ಅಭ್ಯಾಸ ಇಲ್ಲದೆ ಇರಬಹುದು, ಆದರೆ ಇಂದಿನಿಂದ ಅಭ್ಯಾಸ ಮಾಡಿಕೋ. ಇದು ನಮ್ಮ ಕಂಪನಿಯ ಪರವಾಗಿ ಕೊಡುತ್ತಿರುವ ಪಾರ್ಟಿ, ನೀನು ಖಂಡಿತವಾಗಿಯೂ ಅಟೆಂಡ್ ಆಗಬೇಕು ಅಂದಾಗ, ಆದರೆ ನನಗೆ ಇದೆಲ್ಲ ಗೊತ್ತಿಲ್ಲ ರೀ, ಪಾರ್ಟಿ ಕಲ್ಚರ್ ಹೇಗಿರುತ್ತೆ ಅಂತಾನೂ ಗೊತ್ತಿಲ್ಲ ಅನ್ನುತ್ತಾಳೆ. ಅದನ್ನೆಲ್ಲ ಯಾರೂ ನೋಡಲ್ಲ ಗಾನವಿ. ನಮ್ಮ ಕಂಪನಿಯ ಪರವಾಗಿ ಪಾರ್ಟಿ ಇಟ್ಟುಕೊಂಡು ನೀನು ಬರದಿದ್ದರೆ ಅದೇನು ನಿಮ್ಮ ಮನೆ ಸೊಸೆ ಪಾರ್ಟಿಗೆ ಬಂದಿಲ್ಲ ಎಂದು ಎಲ್ಲರೂ ಪ್ರಶ್ನೆ ಮಾಡುತ್ತಾರೆ. ನಮ್ಮ ನಡುವೆ ಏನೋ ಭಿನ್ನಾಭಿಪ್ರಾಯಗಳಿವೆ ಎಂದು ಅವರೇ ಊಹಿಸಿಕೊಳ್ಳುತ್ತಾರೆ. ಅದನ್ನೇನೋ ದೊಡ್ಡ ವಿಷಯದಂತೆ ಎಲ್ಲರಿಗೂ ಸೃಷ್ಟಿಸಿ ತೋರಿಸುತ್ತಾರೆ. ಅದು ನಮ್ಮ ಕುಟುಂಬಕ್ಕೆ, ನಮ್ಮ ಕಂಪನಿಗೂ ಒಳ್ಳೆಯದಲ್ಲ. ಎಲ್ಲರಿಗೂ ನಾವು ಉತ್ತರ ಹೇಳಲು ಸಾಧ್ಯವಿಲ್ಲ. ಹಾಗಾಗಿ ನೀನು ಖಂಡಿತವಾಗಿಯೂ ಅಟೆಂಡ್ ಆಗಲೇಬೇಕು ಅಂದಾಗ, ತನ್ನಿಂದ ತನ್ನ ಕುಟುಂಬದ ಮರ್ಯಾದೆ ಹೋಗಬಾರದೆಂದು ಯೋಚಿಸಿದ ಗಾನವಿ, ಸರಿ ಬರುತ್ತೇನೆ ಎಂದು ಮೆಲ್ಲಗೆ ತಲೆಯಾಡಿಸಿದಾಗ, ಸರಿ, ನಾಳೆ ಕಲ್ಪಾಳನ್ನು ಕರೆದುಕೊಂಡು ಶಾಪಿಂಗಿಗೆ ಹೋಗಿ ಪಾರ್ಟಿಗೆ ಬೇಕಾದುದನ್ನೆಲ್ಲ ಕೊಂಡುಕೋ ಎಂದು ಹೇಳುತ್ತಿದ್ದರೆ, ಅದೇನ್ರಿ, ಮೊನ್ನೆಯಷ್ಟೇ ಎಲ್ಲ ಸೀರೆಗಳನ್ನು ತೆಗೆದುಕೊಟ್ಟಿದ್ದೀರಲ್ಲ, ಮತ್ತೆ ಇನ್ನೇಕೆ ಅವುಗಳಲ್ಲೇ ಯಾವುದಾದರೊಂದು ಉಟ್ಟುಕೊಳ್ಳುತ್ತೇನೆ ಅಂದರೆ, ಆದಿ ಗಾನವಿಯತ್ತ ಒಂದು ನೋಟ ಬೀರಿ, ನೀನು ಪಾರ್ಟಿಗೆ ಬರುವ ಗೆಸ್ಟ್ ಅಲ್ಲ, ಯಾವುದಾದರೊಂದನ್ನು ಉಟ್ಟುಕೊಳ್ಳಲು ಅನ್ನುತ್ತಿದ್ದಂತೆಯೇ ಗಾನವಿ ಮುಖ ಸಣ್ಣದಾಗುವುದನ್ನು ನೋಡಿ ಸ್ವಲ್ಪ ದನಿ ತಗ್ಗಿಸಿ,
ನೀನು ಈ ಕಂಪನಿಗೆ CEO ಆಗಿರುವ ಈ ಹಾದಿ ಹೆಂಡತಿ. ಅದಕ್ಕೆ ತಕ್ಕಂತೆ ಇರುವುದನ್ನು ಕಲಿತುಕೋ ಅನ್ನುತ್ತಾ ಪಾರ್ಟಿಗೆ ಅಂತಹದ್ದು ಬೇಡ, ನಿನ್ನ ಸ್ಥಾನಮಾನಕ್ಕೆ ತಕ್ಕಂತೆ ತೆಗೆದುಕೋ ಅನ್ನುತ್ತಿದ್ದಂತೆಯೇ ಆದಿ ಹೇಳಿದ ಆ ಸ್ಥಾನಮಾನ, ಸ್ಟೇಟಸ್ ಇವುಗಳ ಬಗ್ಗೆ ಗಾನವಿಗೆ ಯಾವುದೂ ಕೇಳಿಸುವುದಿಲ್ಲ. ಕೇವಲ ತಾನು ಆದಿ ಹೆಂಡತಿ ಎಂದು ಹೇಳಿದ್ದು ಮಾತ್ರ ಕೇಳಿಸುತ್ತದೆ. ಆ ಮಾತಿಗೆ ಸಂತೋಷ ಪಡುತ್ತಾ, ಅಂದರೆ ಇವರು ನನ್ನನ್ನು ತಮ್ಮ ಹೆಂಡತಿಯಾಗಿ ಒಪ್ಪಿಕೊಂಡರಾ ಎಂದು ಅವಳ ಮನಸ್ಸು ಆನಂದದಿಂದ ಉಕ್ಕಿ ಹರಿಯುತ್ತದೆ. ಏನೋ ಯೋಚಿಸುತ್ತಿರುವ ಗಾನವಿಯತ್ತ ನೋಡುತ್ತಾ, ಗಾನವಿ ಎಂದು ಕರೆಯುತ್ತಲೇ, ಹಾಂ, ನಾನೇನು ಹೇಳಿದೆ ಅಂತ ಕೇಳಿಸಿಕೊಂಡ್ಯಾ? ಕಲ್ಪ ಜೊತೆ ಹೋದರೆ ಅವಳು ನಿನಗೆ ಶಾಪಿಂಗ್ನಲ್ಲಿ ಹೆಲ್ಪ್ ಮಾಡುತ್ತಾಳೆ ಅನ್ನುತ್ತಿದ್ದರೆ, ಇಂದಿನ ಬಾರಿ ಶಾಪಿಂಗಿಗೆ ಹೋದಾಗ ಅಲ್ಲಿ ಅಜಯ್ ಕಾಣಿಸಿಕೊಂಡಿದ್ದು ನೆನಪಿಗೆ ಬಂದು, ಬೇಡ ಬಿಡಿ, ನಾನು ಶಾಪಿಂಗಿಗೆ ಹೋಗುವುದಿಲ್ಲ, ಕಲ್ಪಾಳನ್ನೇ ನನಗಾಗಿ ಯಾವುದಾದರೂ ತರಲು ಹೇಳುತ್ತೇನೆ ಅನ್ನುತ್ತಿದ್ದರೆ, ಆದಿಗೂ ಸಹ ಅಂದು ಗಾನವಿ ಶಾಪಿಂಗ್ ಮಾಲ್ಗೆ ಹೋದಾಗ ಪೋಖರಿ ಹುಡುಗರು ಗಾನವಿಗೆ ಏನು ಮಾಡಲು ನೋಡಿದ್ದರೋ ನೆನಪಾಗಿ, ಕಲ್ಪ ಜೊತೆ ಗಾನವಿಯನ್ನು ಕಳುಹಿಸುವುದು ಒಳ್ಳೆಯದಲ್ಲ ಅಂದುಕೊಂಡು, ಸರಿ ಕಲ್ಪ ಜೊತೆ ಬೇಡ ಬಿಡು, ನಾನೇ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ, ನಾಳೆ ಸಾಯಂಕಾಲ ರೆಡಿಯಾಗಿರು, ನಾಳೆ ಆಫೀಸ್ನಿಂದ ಬೇಗ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಅನ್ನುತ್ತಿದ್ದರೆ, ಆದಿ ಕಡೆ ವಿಚಿತ್ರವಾಗಿ ನೋಡುತ್ತಾ, ಒಂದೊಮ್ಮೆ ಇದೇ ಆದಿ ತನ್ನನ್ನು ನೀನು ನನ್ನ ಕೆಲಸದಾಕೆ ಎಂದು ಬಹಳ ನೋವು ಕೊಟ್ಟಿದ್ದ, ಆದರೆ ಈಗೀಗ ಅವಳ ಮೇಲೆ ಪ್ರೀತಿ ತೋರಿಸುತ್ತಿದ್ದಾನೆ. ಆ ವಿಷಯ ಬಾಯಿಂದ ಹೇಳದಿದ್ದರೂ ತಾನು ಮಾಡುವ ಕೆಲಸಗಳಿಂದ ಆಗಿಂದಾಗೆ ಸಾಬೀತುಪಡಿಸುತ್ತಲೇ ಇದ್ದಾನೆ ಆದಿ. ಈಗೀಗ ತಾನು ತನ್ನ ಗಂಡನ ಪ್ರೀತಿಯನ್ನು ಪಡೆಯುತ್ತಿದ್ದಾಳೆ ಗಾನವಿ. ಆದರೆ ಇಂತಹ ಸಮಯದಲ್ಲಿ ಆ ಅಜಯ್ ಬಂದು ತನ್ನ ಜೀವನ ನಾಶ ಮಾಡಲು ನೋಡುತ್ತಿದ್ದಾನೆ. ತನಗೆ ಈ ಜೀವನದಲ್ಲಿ ಪ್ರೀತಿಯನ್ನು ಪಡೆಯುವ ಅದೃಷ್ಟವೇ ಇಲ್ಲವೇ ಎಂದು ಕೊರಗುತ್ತಾ ಯೋಚಿಸುತ್ತಿರುತ್ತಾಳೆ. ಯೋಚನೆಯಲ್ಲಿ ಮುಳುಗಿ ಹೋಗಿರುವ ಗಾನವಿಯನ್ನು ನೋಡಿ ಅವಳ ಮುಖದ ಮುಂದೆ ಚಿಟಿಕೆ ಹೊಡೆದು, ಏನೋ ಯೋಚನೆಗಳಲ್ಲಿ ಮುಳುಗಿ ಹೋಗಿದ್ದೀಯಾ? ಎದುರಿಗೆ ನಾನಿದ್ದರೂ ಕೂಡ ಎಲ್ಲೆಲ್ಲೋ ಹೊರಟು ಹೋಗುತ್ತಿದ್ದೀಯಾ? ನಾನೇನು ಹೇಳಿದೆ ಅಂತ ಕನಿಷ್ಠ ಪಕ್ಷ ಕೇಳಿಸಿಕೊಂಡ್ಯಾ ಇಲ್ವಾ ಅನ್ನುತ್ತಿದ್ದರೆ, ಕೇಳಿಸಿಕೊಂಡೇರಿ ಎಂದು ತಲೆಯಾಡಿಸುತ್ತಾಳೆ. ಹಾಂ ಅನ್ನುತ್ತಾ, ಇಷ್ಟಕ್ಕೂ ನಿನ್ನ ಸ್ಟಡೀಸ್ ಹೇಗೆ ಸಾಗುತ್ತಿದೆ? ನಿಮ್ಮ ಟೀಚರ್ ಹೇಳಿಕೊಡುವುದು ನಿನಗೆ ಅರ್ಥ ಆಗುತ್ತಿದೆಯಾ ಎನ್ನುತ್ತಿದ್ದರೆ, ತುಂಬ ಚೆನ್ನಾಗಿ ಹೇಳಿಕೊಡುತ್ತಿದ್ದಾರೆ ರೀ, ಯಾವುದೂ ಅರ್ಥವಾಗದಿದ್ದರೂ ಒಂದಕ್ಕೆ 2 ಬಾರಿ ಮತ್ತೆ ಹೇಳಿಕೊಡುತ್ತಿದ್ದಾರೆ. ನನಗೆ ತುಂಬ ಹೆಲ್ಪ್ ಆಗುತ್ತಿದೆ, ನಾನು ಚೆನ್ನಾಗಿಯೇ ಓದಿಕೊಳ್ಳುತ್ತಿದ್ದೇನೆ ಅನ್ನುತ್ತಾಳೆ ಗಾನವಿ. ಚೆನ್ನಾಗಿ ಓದಿಕೋ, ಎಕ್ಸಾಮ್ ಚೆನ್ನಾಗಿ ಬರೆಯಬೇಕು, ಮನೆ ಕೆಲಸ ಅಂತ ಎಲ್ಲವನ್ನ ತಲೆ ಮೇಲೆ ಹಾಕಿಕೊಂಡು ಓದನ್ನು ನಿರ್ಲಕ್ಷ್ಯ ಮಾಡಬೇಡ ಅನ್ನುತ್ತಿದ್ದರೆ, ಹಾಗೆಯೇ ಆಗಲಿ ಎಂದು ತಲೆಯಾಡಿಸುತ್ತಾಳೆ ಗಾನವಿ. ಈಗಾಗಲೇ ಲೇಟಾಗಿದೆ, ಇನ್ನು ಮಲಗಿಕೋ ಅಂದರೆ ಎಂದಿನಂತೆ ಸೋಫಾದಲ್ಲಿ ನಿದ್ದೆ ಮಾಡುತ್ತಾಳೆ ಗಾನವಿ. ಆದಿ ತನ್ನ ಅಭ್ಯಾಸದಂತೆ ತನ್ನ ಬೆಡ್ ಹತ್ತಿರ ಹೊರಟು ಹೋಗುತ್ತಾನೆ. ಮರುದಿನ ಸಾಯಂಕಾಲ ಅಂದುಕೊಂಡಂತೆಯೇ ಆಫೀಸ್ನಲ್ಲಿ ಎಷ್ಟೇ ವರ್ಕ್ ಇದ್ದರೂ ಕೂಡ ಬೇಗ ಮುಗಿಸಿಕೊಂಡು ಗಾನವಿಗಾಗಿ ಬರುತ್ತಾನೆ ಆದಿ. ಸಾಯಂಕಾಲದ ವೇಳೆಗಳಲ್ಲಿ ಎಂದೂ ಬರದ ಆದಿಯನ್ನು ವಿಚಿತ್ರವಾಗಿ ನೋಡುತ್ತಾ, ಸೀತಮ್ಮ, ಏನು ಚಿಕ್ಕ ಯಜಮಾನ್ರು ಇವತ್ತು ಬೇಗ ಬಂದ ಹಾಗಿದ್ದೀರಾ ಅನ್ನುತ್ತಾಳೆ. ಏನಿಲ್ಲ ಸೀತಮ್ಮ, ಸ್ವಲ್ಪ ಕೆಲಸವಿದೆ, ಬಂದೆ. ಇಷ್ಟಕ್ಕೂ ಗಾನವಿ ಎಲ್ಲಿದ್ದಾಳೆ ಅನ್ನುತ್ತಿದ್ದರೆ, ಅವರು ಮೇಲಿನ ಕೋಣೆಯಲ್ಲೇ ಇದ್ದಾರೆ ಎಂದಾಗ ವೇಗವಾಗಿ ಮೆಟ್ಟಿಲುಗಳತ್ತ ಹೊರಟು ಹೋಗುತ್ತಾನೆ. ಆದಿ ಹೋಗುವ ಹೊತ್ತಿಗೆ ಗಾನವಿ ಆಗತಾನೆ ರೆಡಿಯಾಗುತ್ತಿರುತ್ತಾಳೆ. ತಮ್ಮ ರೂಮ್ಗೆ ಬೇರೆ ಯಾರೂ ಬರುವುದಿಲ್ಲ ಎಂಬ ಧೈರ್ಯದಿಂದ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತು ಲಂಗ ರವಿಕೆಯಲ್ಲಿದ್ದ ಗಾನವಿ ಆದಿ ತಂದಿದ್ದ ಸಿಂಪಲ್ ಸೀರೆಗಳಲ್ಲಿ ಒಂದನ್ನು ತೆಗೆದು ಉಟ್ಟುಕೊಳ್ಳಲು ಆಗತಾನೆ ಕೈಗೆ ತೆಗೆದುಕೊಳ್ಳುತ್ತಿದ್ದಾಗ, ಗಾನವಿಯನ್ನು ಹಾಗೆ ನೋಡಿ ಮೊದಲು ಶಾಕ್ ಆಗಿ, ಆಮೇಲೆ ತಾನು ಒಳಬಂದು ಮೆಲ್ಲಗೆ ಡೋರ್ ಹಾಕುತ್ತಾನೆ ಆದಿ ಮೆಲ್ಲಗೆ ಬರುವುದು, ಡೋರ್ ಕೂಡ ಸೌಂಡ್ ಬರದಂತೆ ಲಾಕ್ ಮಾಡಿದ್ದರಿಂದ ಆದಿ ಒಳಬಂದ ವಿಷಯವೇ ಗಾನವಿಗೆ ತಿಳಿಯುವುದಿಲ್ಲ. ಆದಿ ಸೈಡಿಗೆ ಇದ್ದಿದ್ದರಿಂದ ತನ್ನ ಮುಂದಿದ್ದ ಮಿರರ್ನಲ್ಲೂ ಆದಿ ಕಾಣಿಸುವುದಿಲ್ಲ ಗಾನವಿಗೆ. ಆದರೆ ಆದಿಗೆ ಮಾತ್ರ ಮಿರರ್ನಿಂದ ಗಾನವಿಯ ರೂಪ ಪೂರ್ತಿಯಾಗಿ ಕಾಣಿಸುತ್ತಿರುತ್ತದೆ.
ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕನ್ನಡಿಯತ್ತ ನಿಂತಿದ್ದ ಗಾನವಿ ಕಿಟಕಿಯಿಂದ ಬೀಳುವ ಎಳೆ ಬಿಸಿಲಿನ ಬೆಳಕು ಮಿರರ್ ಮೇಲೆ ಬಿದ್ದು ಅದರ ರಿಫ್ಲೆಕ್ಷನ್ ಗಾನವಿಯ ದೇಹದ ಮೇಲೆ ಬೀಳುತ್ತಿದ್ದರೆ ಅವಳ ಮೈ ಚಿನ್ನದ ಕಾಂತಿಯಿಂದ ಹೊಳೆಯುತ್ತಿರುತ್ತದೆ. ಗಾನವಿಯ ಮೈಕಟ್ಟಿನ ವಯ್ಯಾರ ಹಿಮಗಿರಿಯ ಸೌಂದರ್ಯವನ್ನು, ಆಳವಾದ ಕಣಿವೆಗಳನ್ನು, ನದಗಳನ್ನು, ಪ್ರಕೃತಿಯಲ್ಲಿರುವ ಸೌಂದರ್ಯವನ್ನೆಲ್ಲ ತನ್ನಲ್ಲೇ ಬಚ್ಚಿಟ್ಟುಕೊಂಡಿದ್ದಾಳೇನೋ ಎಂಬಂತಿದ್ದರೆ ಅವೆಲ್ಲವನ್ನು ಕಣ್ಣಾರ ನೋಡುತ್ತಿರುವ ಆದಿಗೆ ಗಂಟಲು ಒಣಗುತ್ತದೆ. ಗಾನವಿಯನ್ನು ಹಾಗೆ ನೋಡಿದ ಆದಿಯ ಮನಸ್ಸು ನಿಯಂತ್ರಣ ತಪ್ಪುತ್ತಿದ್ದರೆ ಗಾನವಿಯನ್ನು ಒಂದು ಅದ್ಭುತವನ್ನು ನೋಡಿದಂತೆ ನೋಡುತ್ತಿರುತ್ತಾನೆ. ಸೀರೆ ಉಡುವುದು ಪೂರ್ಣಗೊಂಡ ಗಾನವಿ ಜಡೆ ಹಾಕಿಕೊಳ್ಳಲು ತನ್ನ ಕೂದಲುಗಳನ್ನು ಮುಂದಕ್ಕೆ ಹಾಕಿಕೊಂಡು ಬಾಚಿಕೊಳ್ಳುತ್ತಿರುತ್ತಾಳೆ. ಕಿಟಕಿಯಿಂದ ಬೀಸುವ ತಂಗಾಳಿಗೆ ಅವಳ ಕೂದಲುಗಳು ಸಮುದ್ರದ ಅಲೆಗಳಂತೆ ಹಾರಾಡುತ್ತಿದ್ದರೆ ದೇವಕನ್ಯೆಗೆ ಯಾವ ರೀತಿಯಲ್ಲೂ ಕಮ್ಮಿ ಇಲ್ಲದಂತೆ ಇರುತ್ತಾಳೆ ಗಾನವಿ. ಗಾನವಿಯನ್ನು ಸ್ವಲ್ಪವೂ ಕದಲಿಸದೆ ಅವಳು ಜಡೆ ಹಾಕಿಕೊಳ್ಳುವವರೆಗೂ ಹಾಗೆಯೇ ನಿಂತು ತನ್ಮಯತೆಯಿಂದ ಅವಳ ರೂಪವನ್ನು ಕಣ್ಣುಗಳಲ್ಲಿ, ಹೃದಯದಲ್ಲಿ ತುಂಬಿಕೊಳ್ಳುತ್ತಿರುತ್ತಾನೆ ಆದಿ. ಆದಿ ತನ್ನ ಹಿಂದೆಯೇ ಇದ್ದಾನೆ ಎಂಬ ವಿಷಯ ತಿಳಿಯದ ಗಾನವಿ ತನ್ನ ಪಾಡಿಗೆ ತಾನು ಜಡೆ ಹಾಕಿಕೊಳ್ಳುತ್ತಾ ವಿವಿಧ ಭಂಗಿಗಳಲ್ಲಿ ತನ್ನ ದೇಹವನ್ನು ಬದಲಿಸುತ್ತಾ ಇದ್ದರೆ ಸುಂದರವಾದ ಬೊಂಬೆಯಂತೆ ತನ್ನ ದೇಹದ ವಯ್ಯಾರವನ್ನೆಲ್ಲ ತನಗೆ ತಿಳಿಯದಂತೆ ಆದಿಗೆ ತೋರಿಸುತ್ತಾ ಕಣ್ಮನ ಸೆಳೆಯುತ್ತಾಳೆ ಗಾನವಿ. ಜಡೆ ಹಾಕಿಕೊಳ್ಳುವುದು ಪೂರ್ಣಗೊಳ್ಳುತ್ತಲೇ ರೆಡಿಯಾಗಿ ವಾರ್ಡ್ಲಾಕ್ ಕಡೆ ನೋಡಿದ ಗಾನವಿ, ಇನ್ನೂ ಇವರು ಬಂದಿಲ್ವಲ್ಲ, ನನ್ನನ್ನು ರೆಡಿಯಾಗಿ ಇರಲು ಹೇಳಿದ್ದಾರಲ್ಲ ಎಂದು ಯೋಚಿಸುತ್ತಾ ತಲೆ ತಿರುಗಿಸಿ ಬಾಗಿಲ ಕಡೆ ನೋಡುವಷ್ಟರಲ್ಲಿ 2 ಕೈಗಳನ್ನು ಮಡಚಿಕೊಂಡು ಅವಳ ಕಡೆಯೇ ಮೈ ಮರೆತು ನೋಡುತ್ತಿರುತ್ತಾನೆ ಆದಿ. ಸಡನ್ನಾಗಿ ತನ್ನ ಕಡೆಯೇ ನೋಡುತ್ತಿರುವ ಆದಿಯನ್ನು ನೋಡುತ್ತಲೇ ಇವರು ಯಾವಾಗ ಬಂದರು ಅಂದುಕೊಳ್ಳುತ್ತಾ ತಾನು ಇಲ್ಲೇ ನಿಂತು ಸೀರೆ ಉಟ್ಟುಕೊಂಡ ವಿಷಯ ನೆನಪಾಗಿ ಎದೆಯಲ್ಲಿ ಡವಡವ ಶುರುವಾಗಿ ಉಗುಳು ನುಂಗುತ್ತಾ, ನೀವು ಬಂದು ಎಷ್ಟು ಹೊತ್ತಾಯ್ತು ರೀ ಎಂದು ತಡಬಡಾಯಿಸುವ ಧ್ವನಿಯಿಂದ ಕೇಳುತ್ತಾಳೆ ಗಾನವಿ. ದಿಢೀರನೆ ತನ್ನನ್ನೇ ನೋಡುತ್ತಿರುವ ಆದಿಯನ್ನು ನೋಡಿದ ಕೂಡಲೇ ಇವರು ಯಾವಾಗ ಬಂದರು ಎಂದುಕೊಳ್ಳುತ್ತಾ ತಾನು ಇಲ್ಲೇ ನಿಂತು ಸೀರೆ ಉಟ್ಟುಕೊಂಡ ವಿಷಯ ನೆನಪಾಗಿ ಎದೆಯಲ್ಲಿ ನಡುಕ ಹುಟ್ಟಿ ಗುಟುಕು ನುಂಗುತ್ತಾ, ನೀವು ಬಂದು ಎಷ್ಟು ಹೊತ್ತಾಯಿತು ಎಂದು ತೊದಲುವ ದನಿಯಲ್ಲಿ ಕೇಳುತ್ತಾಳೆ ಗಾನವಿ. ಗಾನವಿಯ ಮಾತಿನಿಂದ ಈ ಲೋಕಕ್ಕೆ ಬಂದ ಆದಿ ಈಗಷ್ಟೇ ಬಂದೆ ಎಂದು ಮಾತು ಬದಲಾಯಿಸುತ್ತಾ, ಅಂದಹಾಗೆ ರೆಡಿಯಾಗಿದ್ದೀಯಾ ಎಂದು ಕೇಳುತ್ತಿದ್ದರೆ, ಅಮ್ಮಯ್ಯ, ಅಂದರೆ ಇವರು ಈಗಷ್ಟೇ ಬಂದಿದ್ದಾರಾ, ಬದುಕಿದೆ ಎಂದು ಎದೆಯ ಮೇಲೆ ಕೈ ಇಟ್ಟುಕೊಂಡು ಅಂದುಕೊಳ್ಳುತ್ತಾ ಆದಿ ರೆಡಿಯಾಗಿದ್ದೀಯಾ ಎಂದು ಕೇಳಿದ್ದು ನೆನಪಾಗಿ ಆಯಿತು ಎಂದ ಕೂಡಲೇ ಓಕೆ, 5 ನಿಮಿಷ ಫ್ರೆಶ್ ಆಗಿ ಬರುತ್ತೇನೆ, ಇಬ್ಬರು ಒಟ್ಟಿಗೆ ಹೋಗೋಣ ಎಂದು ತನ್ನ ಲ್ಯಾಪ್ಟಾಪ್ ಬ್ಯಾಗನ್ನು ಗಾನವಿಗೆ ಕೊಟ್ಟು ವೇಗವಾಗಿ ವಾಶ್ರೂಮ್ಗೆ ಹೊರಟು ಹೋಗುತ್ತಾನೆ ಆದಿ. ಇವರೇನು ಎಂದು ಇಲ್ಲದಂತೆ ಇಷ್ಟು ತೊದಲುತ್ತಾ ಉತ್ತರಿಸುತ್ತಿದ್ದಾರೆ, ಇವತ್ತು ಏನೋ ಹೊಸದಾಗಿ ವರ್ತಿಸುತ್ತಿದ್ದಾರೆ ಎಂದುಕೊಳ್ಳುತ್ತಾ ಏನೋ ಬಿಡು ಎಂದು ಆದಿ ಕೊಟ್ಟ ಬ್ಯಾಗನ್ನು ಅಲ್ಲಿ ಟೇಬಲ್ ಮೇಲೆ ಇಟ್ಟು ಆದಿ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಆದಿಗೆ ಕಾಫಿ ತರಲು ಕೆಳಗೆ ಹೋಗುತ್ತಾಳೆ ಗಾನವಿ. ಅಡುಗೆ ಮನೆಯಲ್ಲೇ ಇದ್ದ ಸೀತಮ್ಮ ಗಾನವಿ ರೆಡಿಯಾಗಿರುವುದನ್ನು ನೋಡಿ, ಏನಮ್ಮ, ಎಲ್ಲಾದರೂ ಹೊರಗಡೆ ಹೋಗುತ್ತಿದ್ದೀರಾ ಎಂದು ಕೇಳಿದಾಗ, ಹೌದು ಸೀತಮ್ಮ, ಅವರು ನನ್ನನ್ನು ಹೊರಗಡೆ ಕರೆದುಕೊಂಡು ಹೋಗುತ್ತೇನೆ ಅಂದರು. ಆದಷ್ಟು ಬೇಗ ನಮ್ಮ ಕಂಪನಿ ಕಡೆಯಿಂದ ಪಾರ್ಟಿ ಇದೆ ಅಲ್ವಾ, ಅದಕ್ಕಾಗಿ ಶಾಪಿಂಗಿಗೆ ಕರೆದುಕೊಂಡು ಹೋಗುತ್ತೇನೆ ಅಂದರು ಎಂದು ಒಂದು ಕಡೆ ಕಾಫಿ ಮಾಡುತ್ತಲೇ ಸೀತಮ್ಮನ ಜೊತೆ ಮಾತನಾಡುತ್ತಿರುತ್ತಾಳೆ. ಒಳ್ಳೆಯದಮ್ಮ, ಹುಷಾರಾಗಿ ಹೋಗಿ ಬನ್ನಿ ಎಂದು ಸಂತೋಷ ಪಡುತ್ತಾ ಹೇಳುತ್ತಾಳೆ ಸೀತಮ್ಮ. ಸೀತಮ್ಮನ ಮಾತಿಗೆ ಒಂದು ಸಣ್ಣ ನಗು ಬೀರಿ, ಹಾಗೆಯೇ ಆಗಲಿ ಸೀತಮ್ಮ ಎನ್ನುತ್ತಾಳೆ. ಹಾಲಿನಲ್ಲಿ ಸೋಫಾದಲ್ಲಿ ಕುಳಿತಿದ್ದ ಶಾಂಭವಿ ಗಾನವಿಯ ಮಾತನ್ನೆಲ್ಲ ಕೇಳಿಸಿಕೊಂಡು, ಮೊನ್ನೆಯಷ್ಟೇ ಲಕ್ಷ ಸುರಿದು ಅಷ್ಟು ಸೀರೆಗಳು, ಡ್ರೆಸ್ಗಳನ್ನು ಕೊಡಿಸಿದ್ದಾನೆ, ಮತ್ತೆ ಪಾರ್ಟಿಗಾಗಿ ವಿಶೇಷವಾಗಿ ಇನ್ನೊಂದು ಸೀರೆ ಕೊಳ್ಳಬೇಕಾ, ಅದಕ್ಕಾಗಿ ಇನ್ನೆಷ್ಟು ಲಕ್ಷ ಸುರಿಯುತ್ತಾನೋ. ಅಸಲು ಯಾವ ಯೋಗ್ಯತೆಯೂ ಇಲ್ಲದವಳನ್ನು ಕರೆತಂದು ಹೆಂಡತಿಯನ್ನಾಗಿ ಮಾಡಿಕೊಂಡಿದ್ದಲ್ಲದೆ ಈಗ ಆಸ್ತಿಯಲ್ಲಿ ಲಕ್ಷ ಸುರಿಯುತ್ತಿದ್ದಾನೆ ಎಂದು ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾಳೆ. ಆದರೆ ಬಾಯ್ಬಿಟ್ಟು ಏನೂ ಮಾತನಾಡುವಂತಿಲ್ಲ.
ಶಾಂಭವಿಯ ಪರಿಸ್ಥಿತಿ. ಏನಾದರೂ ಅಂದರೆ ಆದಿ ಏನು ಮಾಡುತ್ತಾನೆಂದು ಅವಳಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಬಾಯಿ ಮುಚ್ಚಿಕೊಂಡು ನಡೆಯುವುದನ್ನೆಲ್ಲವನ್ನು ನೋಡುತ್ತಿರುತ್ತಾಳೆ ಶಾಂಭವಿ. ಇಷ್ಟರಲ್ಲಿ ಕಾಫಿ ಮಾಡುವುದು ಮುಗಿದ ತಕ್ಷಣ ಕಾಫಿ ಕಪ್ ತೆಗೆದುಕೊಂಡು ಶಾಂಭವಿಯ ಮುಂದಿನಿಂದಲೇ ಮೇಲಕ್ಕೆ ಹೊರಟು ಹೋಗುತ್ತಾಳೆ ಗಾನವಿ. ಹೀಗೆ ಹೆಜ್ಜೆ ಹೆಜ್ಜೆಗೂ ಸೇವೆ ಮಾಡುತ್ತಾ ಕೆಲಸದವರು ಮಾಡಬೇಕಾದ ಕೆಲಸಗಳನ್ನೆಲ್ಲ ನೀನೇ ಮಾಡಿ ಆದಿಯನ್ನು ನಿನ್ನ ಬಲೆಯಲ್ಲಿ ಬೀಳಿಸಿಕೊಳ್ಳುತ್ತಿದ್ದೀಯಾ? ಮೆಲ್ಲ ಮೆಲ್ಲಗೆ ಆದಿಗೆ ಹತ್ತಿರವಾಗ್ತಾ ಇದ್ದೀಯಾ ಎಂದು ಹೇಳು ಗಾನವಿಯನ್ನು ನೋಡುತ್ತಿರುತ್ತಾಳೆ. ಮೆಲ್ಲ ಮೆಲ್ಲನೆ ಆದಿಗೆ ಹತ್ತಿರವಾಗ್ತಾ ಇದೆಯಾ ಎಂದು ಹೇಳಿ ಗಾನವಿಯನ್ನು ನೋಡುತ್ತಿರುತ್ತಾಳೆ. ವಾಶ್ರೂಮ್ಗೆ ಹೋದ ಆದಿ ಗಾನವಿಯನ್ನು ಹಾಗೆ ನೋಡಿದ್ದರಿಂದ ಮೈಯಲ್ಲಿ ಹೇರಿದ ಉಷ್ಣವನ್ನು ಕಡಿಮೆ ಮಾಡಿಕೊಳ್ಳಲು ಶವರ್ ಕೆಳಗೆ ನಿಲ್ಲುತ್ತಾನೆ. ಮೇಲಿಂದ ಬೀಳುತ್ತಿರುವ ತಣ್ಣೀರಿಗೆ ಮೈಯಲ್ಲಿನ ಬಿಸಿ ಹಾಸೆಗಳು ಮೆಲ್ಲನೆ ಕರಗುತ್ತಿದ್ದರೆ ಕಾಲು ಗಂಟೆ ಹೊತ್ತು ಶವರ್ ಕೆಳಗೆ ನಿಲ್ಲುತ್ತಾನೆ ಆದಿ. ಇಷ್ಟರಲ್ಲಿ ಮತ್ತೆ ಗಾನವಿಯನ್ನು ಹೊರಗೆ ಕರೆದುಕೊಂಡು ಹೋಗಬೇಕು ಎಂಬುದು ನೆನಪಾಗಿ ಸ್ನಾನ ಮುಗಿಸಿ ಹೊರಗೆ ಬರುತ್ತಾನೆ. ಗಾನವಿ ಮೇಲಕ್ಕೆ ಹೋಗುವಷ್ಟರಲ್ಲಿ ಫ್ರೆಶ್ ಆಗಿ ಬಂದ ಆದಿ ಡ್ರೆಸ್ ಚೇಂಜ್ ಮಾಡಿಕೊಂಡು ತಲೆ ಬಾಚಿಕೊಳ್ಳುತ್ತಿದ್ದರೆ ಕಾಫಿ ತಗೊಳ್ಳಿ ಎಂದು ಗಾನವಿ ಅಂದ ಕೂಡಲೇ ಬಾಚಣಿಗೆ ಪಕ್ಕಕ್ಕಿಟ್ಟು ಗಾನವಿಯ ಕೈಯಲ್ಲಿದ್ದ ಕಾಫಿ ಕಪ್ ತೆಗೆದುಕೊಳ್ಳುತ್ತಾನೆ. ಕಾಫಿ ಈರುತ್ತಿದ್ದ ಆದಿ ಕಣ್ಣುಗಳು ಎಷ್ಟು ಬೇಡವೆಂದುಕೊಂಡರೂ ಗಾನವಿಯ ಕಡೆಗೆ ಹೊರಳುತ್ತವೆ. ಗಾನವಿ ನೋಡದಂತೆ ಕದ್ದು ಮುಚ್ಚಿ ಅವಳನ್ನೇ ನೋಡುತ್ತಿರುತ್ತಾನೆ. ಎಷ್ಟು ಸುಂದರವಾಗಿದ್ದಾಳೆ, ಸಿಂಪಲ್ ಆಗಿರೋ ಸೀರೆ ಹುಟ್ಟಿದ್ದರೂ ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ ಎಂದುಕೊಳ್ಳದಿರಲು ಆದಿಯಿಂದ ಆಗುವುದಿಲ್ಲ. ಏನಿದು ಆದಿ, ಹೀಗೆ ಎಂದಾದರೂ ಯಾವ ಹುಡುಗಿಯನ್ನಾದರೂ ಕದ್ದು ನೋಡಿದ್ದೀಯಾ? ಆದರೆ ಇವತ್ತು ಯಾಕೆ ಹೀಗೆ ವರ್ತಿಸುತ್ತಿದ್ದೀಯಾ ಎಂದು ಅವನ ಮನಸ್ಸು ಅವನನ್ನೇ ಪ್ರಶ್ನಿಸುತ್ತಿದ್ದರೆ, ಪರವಾಗಿಲ್ಲ, ನೀನೇನು ಬೇರೆ ಹೆಣ್ಣು ಮಕ್ಕಳನ್ನು ನೋಡುತ್ತಿಲ್ಲ, ನೀನು ತಪ್ಪು ಮಾಡುತ್ತಿರುವೆ ಎಂದು ಫೀಲ್ ಆಗುವುದಕ್ಕೆ. ಅವಳು ನೀನು ತಾಳಿ ಕಟ್ಟಿದ ನಿನ್ನ ಹೆಂಡತಿ, ಹಾಗಾಗಿ ನೀನು ಹೇಗೆ ನೋಡಿದರೂ ತಪ್ಪಿಲ್ಲ ಎಂದು ಅಂತರಾತ್ಮ ಹೇಳುತ್ತಿರುತ್ತದೆ. ಕಾಫಿ ಒಂದು ಸಿಪ್ ಮಾತ್ರ ಕುಡಿದು ಹಾಗೆಯೇ ನಿಂತು ಗಾನವಿಯನ್ನು ನೋಡುತ್ತಿದ್ದ ಆದಿಯನ್ನು ನೋಡಿ, ಏನಾಯಿತು, ಕಾಫಿ ಟೇಸ್ಟ್ ಚೆನ್ನಾಗಿಲ್ವಾ ಎಂದು ಕೇಳಿದ ಗಾನವಿಯ ಪ್ರಶ್ನೆಗೆ ಈ ಲೋಕಕ್ಕೆ ಬರುತ್ತಾ ಅದೇನಿಲ್ಲ ಎನ್ನುತ್ತಾ ಗಾನವಿಯನ್ನು ಕಾಫಿಯನ್ನು ಒಂದೇ ಗುಟುಕಿನಲ್ಲಿ ಕುಡಿದು ಬಿಡುತ್ತಾನೆ. ಅಯ್ಯೋ, ಮೆಲ್ಲನೆ ಕುಡಿಯಿರಿ, ಕಾಫಿ ಬಿಸಿಯಾಗಿದೆ ಎಂದು ಗಾನವಿ ಹೇಳುವಷ್ಟರಲ್ಲಿ ಖಾಲಿ ಕಪ್ಪನ್ನು ಪಕ್ಕದಲ್ಲಿದ್ದ ಟಿಪಾಯ್ ಮೇಲೆ ಇಟ್ಟು, ಸರಿ ನಡಿ, ಇನ್ನೂ ಹೋಗೋಣ ಎಂದು ಗಾನವಿಯ ಭುಜದ ಮೇಲೆ ಸಲಿಗೆಯಿಂದ ಕೈ ಹಾಕಿ ಇಬ್ಬರು ಒಟ್ಟಿಗೆ ಕೆಳಗೆ ಹೋಗುತ್ತಾರೆ. ಇದುವರೆಗೂ ಆದಿ ತನ್ನನ್ನೇ ನೋಡುತ್ತಿರುವುದೇ ಒಂದು ಅಚ್ಚರಿಯಾಗಿದ್ದರೆ, ಈಗ ತನ್ನ ಭುಜದ ಸುತ್ತ ಕೈ ಹಾಕಿ ತನ್ನನ್ನು ಹತ್ತಿರಕ್ಕೆ ಎಳೆದುಕೊಳ್ಳುವಷ್ಟರಲ್ಲಿ ಗಾನವಿಗೆ ಶಾಕ್ ಆದಂತಾಗುತ್ತದೆ. ತಲೆ ತಿರುಗಿಸಿ ಆದಿ ಕಡೆಗೆ ನೋಡುತ್ತಾ ಕೆಳಗೆ ನಡೆಯುತ್ತಾಳೆ ಗಾನವಿ. ಗಾನವಿಯ ಮುಖದಲ್ಲಿ ಕಾಣುತ್ತಿರುವ ಎಕ್ಸ್ಪ್ರೆಷನ್ ನೋಡಿ ಒಳಗೊಳಗೆ ನಗುತ್ತಾ, ಅಷ್ಟೊಂದು ಹಾಗೆ ನೋಡಬೇಡ, ನಾನು ಸುಂದರವಾಗಿದ್ದೀನಿ ಅಂತ ನನಗೂ ಗೊತ್ತು ಎಂದು ಆದಿ ಅಂದ ಕೂಡಲೇ ಗಾನವಿ ತಡಬಡಾಯಿಸಿ ತನ್ನ ತಲೆ ತಿರುಗಿಸಿ ಮುಂದಕ್ಕೆ ನೋಡುತ್ತಾ ನಡೆಯುತ್ತಾಳೆ. ರೂಮ್ನಿಂದ ಹೊರಗೆ ಬಂದರೂ ಆದಿ ಗಾನವಿಯ ಭುಜದ ಮೇಲಿಂದ ತನ್ನ ಕೈ ತೆಗೆಯದೆ ಹಾಗೆಯೇ ಮೆಟ್ಟಿಲು ಇಳಿಯುತ್ತಿದ್ದರೆ ಅಲ್ಲೇ ಇದ್ದ ಶಾಂಭವಿ ಅವರಿಬ್ಬರನ್ನು ಹೊಟ್ಟೆ ಕಿಚ್ಚಿನಿಂದ ನೋಡುತ್ತಿದ್ದರೆ ಸೀತಮ್ಮ ಮತ್ತು ಅರುಂಧತಿ ಸಂತೋಷದಿಂದ ನೋಡುತ್ತಿರುತ್ತಾರೆ. ಹಾಲಿನಲ್ಲಿರುವ ಎಲ್ಲರನ್ನೂ ನೋಡುತ್ತಾ ದೊಡ್ಡವರ ಮುಂದೆ ಆದಿಗೆ ಇಷ್ಟು ಹತ್ತಿರವಾಗುವುದು ನಾಚಿಕೆ ಎನಿಸುತ್ತಿದ್ದರೆ ಆದಿ ಕೈಯನ್ನು ಬಿಡಿಸಿಕೊಳ್ಳಲು ನೋಡುತ್ತಾಳೆ ಗಾನವಿ. ಆದರೆ ಅವಳ ಪ್ರಯತ್ನಗಳಾವುವೂ ಫಲಿಸದೆ ಆದಿ ಕೈ ಗಾನವಿಯ ಭುಜದ ಸುತ್ತ ಇನ್ನಷ್ಟು ಬಿಗಿಯಾಗುತ್ತದೆ. ಗಾನವಿ ಅಸಹಾಯಕಳಾಗಿ ಆದಿ ಕಡೆ ನೋಡುತ್ತಿದ್ದರೆ, ನೀನು ಹೇಗೆ ನೋಡಿದರೂ ಐ ಡೋಂಟ್ ಕೇರ್ ಅನ್ನುವಂತಿರುತ್ತದೆ ಆದಿ ನೋಟಗಳು. ಇನ್ನೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಆದಿ ಬಿಡುವುದಿಲ್ಲ ಎಂದು ಅರ್ಥವಾಗಿ ಹಾಗೆಯೇ ಇಬ್ಬರು ಕೆಳಗೆ ಇಳಿಯುತ್ತಾರೆ. ಅವರಿಬ್ಬರು ಹಾಗೆ ಜೋಡಿಯಾಗಿ ಇಳಿದು ಬರುವುದನ್ನು ಅರುಂಧತಿ ಅವರ ಕಣ್ಣುಗಳು ಸಂತೋಷದಿಂದ ನೋಡುತ್ತಿದ್ದರೆ ಆದಿ ಅರುಂಧತಿ ಅವರಿಗೆ, ಗ್ರಾನಿ, ನಾನು ಗಾನವಿಯನ್ನು ಕರೆದುಕೊಂಡು ಹೊರಗೆ ಹೋಗುತ್ತಿದ್ದೇನೆ, ಬರುವುದು ಲೇಟ್ ಆಗಬಹುದು,
ಎಂದು ವಿಷಯ ತಿಳಿಸಿದ ಕೂಡಲೇ, ಸರಿ ಆದಿ, ಎಷ್ಟೋ ದಿನಗಳ ನಂತರ ನಿನ್ನ ಹೆಂಡತಿಯನ್ನು ಹೊರಗೆ ಕರೆದುಕೊಂಡು ಹೋಗುತ್ತಿದ್ದೀಯ. ಎಷ್ಟೇ ಲೇಟಾದರೂ ಪರವಾಗಿಲ್ಲ, ಅವಳಿಗೆ ಬೇಕಾದದ್ದನ್ನೆಲ್ಲ ಕೊಡಿಸಿ ಇಬ್ಬರು ಸೇರಿ ಖುಷಿಯಾಗಿ ಹೊರಗೆ ಟೈಮ್ ಸ್ಪೆಂಡ್ ಮಾಡಿ ಬನ್ನಿ ಎನ್ನುತ್ತಾರೆ. ಆಗ ಪಕ್ಕದಲ್ಲೇ ಇದ್ದ ಶಾಂಭವಿ, ಈಗ ಈ ಹಳ್ಳಿಯವಳನ್ನು ಸಿಟಿಯಲ್ಲಿ ಸುತ್ತಿಸುವುದು ಅಷ್ಟು ಅವಶ್ಯಕವಾ ಎನ್ನುವಂತೆ ನೋಡುತ್ತಾ ಮನಸ್ಸಿನಲ್ಲೇ ಅತ್ತೆಯನ್ನು ಬೈದುಕೊಳ್ಳುತ್ತಾಳೆ. ಶಾಂಭವಿಯ ನೋಟಗಳು ತನ್ನ ಕಡೆಗೆ ತೀಕ್ಷ್ಣವಾಗಿರುವುದನ್ನು ನೋಡಿದ ಗಾನವಿ ಭಯದಿಂದ, ಅಯ್ಯಯ್ಯೋ, ಅದೇನಿಲ್ಲ ಮಮ್ಮ, ಪಾರ್ಟಿಗಾಗಿ ಏನೋ ಶಾಪಿಂಗ್ ಅಂತ ಹೊರಗೆ ಕರೆದುಕೊಂಡು ಹೋಗುತ್ತಿದ್ದಾರೆ, ಬೇರೆಲ್ಲೂ ಹೋಗುವುದಿಲ್ಲ, ಅದು ಮುಗಿದ ತಕ್ಷಣ ಸೀದಾ ಮನೆಗೆ ಬರುತ್ತೇವೆ ಎಂದು ತೊದಲುತ್ತಾ ಹೇಳುತ್ತಿದ್ದರೆ, ಅರುಂಧತಿ ಅವರು ನಗುತ್ತಾ, ನೀನು ಪರಕೀಯರ ಜೊತೆ ಹೋಗುತ್ತಿಲ್ಲ ಗಾನವಿ, ನಿನ್ನ ಗಂಡನ ಜೊತೆಯೇ ಹೋಗುತ್ತಿದ್ದೀಯ. ನೀವಿಬ್ಬರು ಎಲ್ಲಿಗೆ ಹೋದರೂ ನಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಕರೆದುಕೊಂಡು ಹೋಗುವವನು ಅವನು, ಹೋಗುವವಳು ನೀನು. ಅದು ನಿಮ್ಮಿಬ್ಬರ ಇಷ್ಟ. ನಮಗೆ ವಿವರಣೆ ಕೊಡುವ ಅವಶ್ಯಕತೆ ಇಲ್ಲ. ಅವನು ಎಲ್ಲಿಗೆ ಕರೆದುಕೊಂಡು ಹೋದರೆ ಅಲ್ಲಿಗೆ ಹೋಗು. ಚೆನ್ನಾಗಿ ಊರೆಲ್ಲ ಸುತ್ತಿ ಬಾ. ಇಲ್ಲಿಗೆ ಬಂದಾಗಿನಿಂದ ಒಮ್ಮೆಯೂ ಹೊರಗೆ ಹೋಗಿಲ್ಲ. ಅವನು ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದರೆ ನೀನೇಕೆ ಮಧ್ಯದಲ್ಲಿ ತಡೆಯುತ್ತಿದ್ದೀಯಾ ಎಂದು ಗದರಿ, ಸುಮ್ಮನೆ ಅವನು ಹೇಳಿದಂತೆ ಕೇಳು, ಅರ್ಥವಾಯ್ತಾ ಎಂದು ಮತ್ತೊಮ್ಮೆ ಗಾನವಿಗೆ ಹೇಳಿ, ಹುಷಾರಾಗಿ ಹೋಗಿ ಬನ್ನಿ ಆದಿ ಎಂದು ಮೊಮ್ಮಗನಿಗೆ ಹೇಳುತ್ತಾರೆ ಅರುಂಧತಿ ಅವರು. ಓಕೆ ಗ್ರಾನಿ, ಬಾಯ್ ಎಂದು ಹೇಳಿ ಹೋಗೋಣವಾ ಎಂದು ಗಾನವಿಯ ಕಡೆ ನೋಡಿದಾಗ, ಅಲ್ಲಿಯವರೆಗೂ ತಾನು ಆಡಿದ ಮಾತುಗಳಿಗೆ ಆದಿ ಏನಾದರೂ ಬೇಸರಗೊಂಡಿದ್ದಾರೇನೋ ಎಂದು ತಲೆ ಕೂಡ ಎತ್ತದೆ ನಾಯಿ ಮರಿಯಂತೆ ಆದಿ ಹಿಂದೆ ನಡೆಯುತ್ತಾಳೆ ಗಾನವಿ. ಡ್ರೈವರ್ ಬೇಡವೆಂದು ಆದಿ ತಾನೇ ಕಾರ್ ಕೀ ತೆಗೆದುಕೊಂಡು ಕಾರ್ ಡೋರ್ ತೆಗೆದು ಗಾನವಿಯನ್ನು ಪ್ಯಾಸೆಂಜರ್ ಸೀಟ್ನಲ್ಲಿ ಕೂರಿಸುತ್ತಾನೆ. ಆ ಕಡೆ ತಿರುಗಿ ತಾನು ಕೂಡ ಡ್ರೈವರ್ ಸೀಟ್ನಲ್ಲಿ ಕುಳಿತು ಡ್ರೈವಿಂಗ್ ಶುರು ಮಾಡುತ್ತಾನೆ ಆದಿ. ಏನೂ ಮಾತನಾಡದೆ ಸೈಲೆಂಟಾಗಿ ಡ್ರೈವ್ ಮಾಡುತ್ತಿದ್ದ ಆದಿ ಕಡೆ ತಲೆ ತಿರುಗಿಸಿ ಭಯವಾಗಿ ನೋಡುತ್ತಿರುತ್ತಾಳೆ. ಅವನು ತನ್ನ ಕಡೆ ನೋಡದಿದ್ದರೂ ಗಾನವಿ ತನ್ನನ್ನೇ ನೋಡುತ್ತಿದ್ದಾಳೆಂದು ತಿಳಿದು, ಏನು ಹಾಗೆ ನೋಡ್ತಾ ಇದ್ದೀಯಾ ಎಂದು ಕೇಳುತ್ತಿದ್ದರೆ, ಇವರಿಗೆ ಪಕ್ಕದಲ್ಲೂ ಕಣ್ಣುಗಳಿವೆಯಾ ಎಂದುಕೊಳ್ಳುತ್ತಾ, ಅದೇನಿಲ್ಲ, ಆಗಲೇ ಅಮ್ಮಮ್ಮನ ಹತ್ತಿರ ನಾನು ಹಾಗೆ ಅಂದೆನಲ್ವಾ, ಅದಕ್ಕೆ. ನೀವೇನಾದರೂ ಬೇಸರಗೊಂಡಿರಾ ಅನ್ನುತ್ತಿದ್ದರೆ, ನೀನು ಹೇಳಿದೆ ಅಂತಲೋ ಇಲ್ಲವೋ ಗ್ರ್ಯಾನಿ ಹೇಳಿದರು ಅಂತಲೋ ನಾನು ನಿನ್ನನ್ನು ಸುತ್ತಿಸುವುದಿಲ್ಲ. ನನಗೆ ಇಷ್ಟವಾದರೆ ಮಾತ್ರ ಕರೆದುಕೊಂಡು ಹೋಗುತ್ತೇನೆ. ನೀವೆಲ್ಲರೂ ಎಷ್ಟೇ ಪ್ರಯತ್ನಿಸಿದರೂ ನಾನು ಅಂದುಕೊಂಡಿದ್ದೇನೆ ಮಾಡುತ್ತೇನೆ. ಹಾಗಾಗಿ ನಾನು ಎಲ್ಲಿಗೆ ಕರೆದುಕೊಂಡು ಹೋದರೆ ಅಲ್ಲಿಗೆ ನೀನು ಬರಲೇಬೇಕು ಎಂದು ತನ್ನ ನಿರ್ಧಾರವನ್ನು ಕಟ್ಟುನಿಟ್ಟಾಗಿ ಹೇಳಿ ಮತ್ತೆ ಡ್ರೈವಿಂಗ್ ಕಡೆ ಗಮನ ಹರಿಸುತ್ತಾನೆ ಆದಿ. ಅಂದರೆ ನನ್ನ ಮೇಲೆ ಇವರಿಗೆ ಕೋಪವಿಲ್ಲ, ಅಮ್ಮಯ್ಯ ಎಂದುಕೊಳ್ಳುತ್ತಾ ವಿಂಡೋ ಕಡೆ ತಿರುಗಿದ ಗಾನವಿಗೆ ಹೈದರಾಬಾದ್ ರಸ್ತೆಗಳು, ಎತ್ತರದ ಕಟ್ಟಡಗಳು ಕಣ್ಮನ ಸೆಳೆಯುತ್ತಿದ್ದರೆ ಅವುಗಳನ್ನು ಅಚ್ಚರಿಯಿಂದ ನೋಡುತ್ತಾ ಸಣ್ಣ ಮಗುವಿನಂತೆ ಸಂಭ್ರಮ ಪಡುತ್ತಿರುತ್ತಾಳೆ. ಗಾನವಿಯ ಸಂತೋಷವನ್ನು ಗಮನಿಸುತ್ತಿದ್ದ ಆದಿ ಮಾತ್ರ ಅವಳನ್ನು ಸ್ವಲ್ಪವೂ ಡಿಸ್ಟರ್ಬ್ ಮಾಡದೆ ಒಂದು ಶಾಪಿಂಗ್ ಮಾಲ್ ಮುಂದೆ ಕಾರ್ ನಿಲ್ಲಿಸುತ್ತಾನೆ. ಈ ಕತೆ ಇನ್ನೂ ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.